ಇದಕ್ಕೆ ತಮ್ಮ ಅಭಿಪ್ರಾಯವೇ ತಿಳಿಸಲಿಲ್ಲ. ಆದರೆ ನಿಮ್ಮ ಆಸೆ ಫಲಿಸುವುದು ಅಸಂಭವ. ಜಾಣರು ಅಂತ ಕರೆಸಿಕೊಳ್ಳುವ ಶುದ್ಧ ಮೂರ್ಖರು ನೀವು. ಯಾಕೆ? ನಿಮ್ಮ ತಾಯಿಯವರು ನಿಮ್ಮ ಸೋದರ ಮಾವನಾದ ಪಾರ್ಥ ಸಾರಥಿಗೆ ನಿಮ್ಮನ್ನ ಕೊಟ್ಟು ಮದುವೆ ಮಾಡಬೇಕೆಂದಿರುವಾಗ ನಾನು ಸಾಕಿದ ನಾಯಿ ಅಂತ ತಿಳಿದುಕೊಂಡ ನನ್ನ ಕೃತ್ರಿಮ ತಾಯಿಗೆ ನಾನು ತೀವ್ರ ಸ್ವಪ್ನ ತೋರಿಸಬೇಕಾಗಿದೆ. ಅದಕ್ಕಾಗಿ ತಮ್ಮ ಪ್ರೀತಿಯ ಬೆಂಬಲ ನನಗೆ ಬೇಕಾಗಿದೆ. ಹಸಿವೆಯಾಗಿ ಕಂಗೆಟ್ಟು ಬಿಸಿಲಿನಲ್ಲಿ ದಾರಿ ನಡೆದ ಬಸವಳಿದ ಪಥಿಕ ಫಲಭರಿತ ಮಾಮರ ಕಂಡಾಗ ಬಾಯಲ್ಲಿ ನೀರು ಆಸೆ ಎದುರಿಸಿದರು. ಅದಾರ ತೋಟದ ಮರವು ನೆರಳನ್ನಾಶ್ರಯಿಸಿ ಫಲ ಕೀಳ ಬಯಸಿದ್ರೆ ತೋಟ ಒಡೆಯನ ತೊಂಡ ಏಟಿಗೆ ಬೆನ್ನು ಹಣ್ಣಾದೀತು ಎನ್ನುವ ಭೀತಿ ಬಿಡುತ್ತಿದೆ. ನಾನು ಕೇಳಿದ್ದು ನಿಮ್ಮ ಭೀತಿಯನ್ನಲ್ಲ, ನಿಮ್ಮ ಪ್ರೀತಿಯನ್ನ. ನಿಮ್ಮಂತ ಶ್ರೀದೇವಿಯ ವರಪುತ್ರಿ ರತಿರೂಪಧಾರಿಣಿ ಅತಿ ಕರುಣಿ ಮನಮೆಚ್ಚಿ ಬಂದಾಗ ನಿರಾಕರಿಸುವ ಭಾಗ್ಯ. ಆದರೆ ಮತ್ತೇನು? ಕನಸಿನಲ್ಲೂ ಕಷ್ಟವನ್ನರಿಯದ ಸುಖೋಮಲ ಕುಸುಮದಂತಿರುವ ನೀವು ನನ್ನಂಥವನ ಕೈ ಹಿಡಿದು ಸುಖವಾಗಿರಬಲ್ಲಿರ? ಈ ರೀತಿ ಸಾಕುವ ಸಾಮರ್ಥ್ಯ ನನ್ನಲ್ಲಿದೆಯಾ? ಶ್ರೀಮಂತ ತಂದೆ ತನ್ನ ಮಗಳನ್ನ ಗಂಡನ ಮನೆಗೆ ಕಳಿಸಬೇಕಾದ್ರೆ ಬರಿಗೈಯಿಂದ ಕಳಿಸಲಾರ ಎಂಬ ನಂಬಿಕೆ ನನಗಿದೆ. ಮೇಲಾಗಿ ನಮ್ಮ ತಂದೆಯವರಿಗೆ ನಾನು ಒಬ್ಬಳೇ ಮಗಳು. ಅದೇನೇ ಇಲ್ಲಿ ಮುಳುಗಿದಾಕ್ಷಣ ಮುತ್ತು ರತ್ನಗಳು ಸಿಗುತ್ತವೆ ಎಂದು ತಿಳಿದು ಸಮುದ್ರಕ್ಕೆ ಹಾರಿದ್ರೆ ತಳ ಮುಟ್ಟುವ ಮುನ್ನ ಮಧ್ಯದಲ್ಲಿ ಪ್ರಾಣ ಹಾರಿ ಹೋಗಬಹುದು. ಮುಂದೆ ಕಬ್ಬಿನ ತೋಟ ಸಿಕ್ಕಾಗ ಬಾಯಿ ಸಿಹಿ ಆಗುವುದೆಂದು ಮೊದಲೇ ಬೇವು ತಿನ್ನುವ ಯತ್ನ ಮಾಡಬಹುದಿದ್ದಾರೆ. ನೋಡಿ ಮಂಜು, ಏನೇನು ಹೇಳಿ ನೀವು ಹೆದರೋದಲ್ಲೇ ನನ್ನನ್ನು ಹೆದರಿಸಬೇಡಿ. ಒಟ್ಟಾರೆ ನಿಮ್ಮ ನಿರ್ಧಾರವೇನು ತಿಳಿದಿಲ್ಲ. ಆ ದೇವರು ನಿಮ್ಮನ್ನೇ ನನಗೆ ಕೊಡುಗೆಯಾಗಿ ಕೊಟ್ಟಲ್ಲಿ ನನ್ನ ಅರ್ಥ ಶರೀರವೇ ನೀವೆಂದು ಭಾವಿಸಿಕೊಳ್ತೇನೆ. ಬಾಳಿನಲ್ಲಿ ಬರುವ ಕಷ್ಟಗಳನ್ನೆಲ್ಲ ನಾನು ಅನುಭವಿಸಿ ಸುಖ ಸಂತೋಷಗಳನ್ನ ನಿಮಗಾಗಿ ಮೀಸಲಿಡ್ತೀನಿ ಅಂತ ನಮ್ಮ